ಮೂಡ ವಿಚಾರ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಪ್ಡೇಟ್ ಅನ್ನ ಕೊಟ್ಟಂತಹ ಪ್ರಕರಣ. ಕಾನೂನಾತ್ಮಕವಾಗಿ ಈ ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿದೆ. ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇದೆ, ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೊದಲು ಧ್ವನಿ ಎತ್ತಿದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಸ್ನೇಹಮಯಿ ಕೃಷ್ಣ ಅವರು. ಎಲ್ಲಿ ಹೋದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಈಗ ಅದಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ಅವರೇನೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ನಾಪತ್ತೆಯಾಗಿಲ್ಲ, ಬೆಂಗಳೂರಿನಲ್ಲೇ ಓಡಾಡ್ಕೊಂಡಿದ್ದೇನೆ, ಮೂಡ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಹೋರಾಟವನ್ನ ಮುಂದುವರಿಸಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಇನ್ನು ಮೈಸೂರು ಡಿಸಿಪಿ ಮುತ್ತುರಾಜ್ ಸುಳ್ಳು ಕೇಸ್ ಹಾಕಿದ್ದಾರೆ. ಚಾಮುಂಡಿ ದೇವಿ ಸೀರೆ ಕದ್ದು ಮಾರಾಟ ಮಾಡಿದ ದೂರು ನೀಡಿದ್ದೆ, ಅದ್ರ ಬಗ್ಗೆ ಮಾಹಿತಿ ನೀಡದೆ ಕೆಲಸ ಮಾಡಿದ್ದಾರೆ. ರೂಪಾನು ಅಧಿಕಾರಿ ಅವರೇ ಮಾತನಾಡಿದ್ದಾರೆ. ಅದರ ಕರ್ತವ್ಯಕ್ಕೆ ಅಡ್ಡಿ ಹೆಸರಲ್ಲಿ ಸುಳ್ಳು ದೂರನ್ನ ನೀಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಿಜಕ್ಕೂ ಅವ್ರು ನಾಪತ್ತೆಯಾಗಿದ್ದಾರಾ ಅಥವಾ ಅದರ ಹಿಂದಿನ ಅಸಲಿಯತ್ತೇನು ಅನ್ನೋಂಥದ್ದು ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಪತ್ತೆ ಆಗಿದ್ದೀರಾ ಅಥವಾ ಏನು, ಯಾವ ಕಾರಣಕ್ಕೋಸ್ಕರ ನೀವು ನಾಪತ್ತೆ ಆಗಿದ್ದೀರಾ ಸರ್? ಹಂಗೇನಾದರೂ ಆಗಿದ್ರೆ? ಸರ್, ಖಂಡಿತವಾಗ್ಲೂ ನಾಪತ್ತೆ ಆಗಿರಲಿಲ್ಲ. ನಾನು ಮೈಸೂರಲ್ಲೇ ಮತ್ತು ಬೆಂಗಳೂರಲ್ಲೇ ಓಡಾಡ್ಕೊಂಡಿದ್ದೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ 19ನೇ ತಾರೀಕು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು CBI ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಆ ವಿಚಾರಣೆಯಲ್ಲಿ ಖುದ್ದು ನೋಟಿಸ್ ಜಾರಿ ಮಾಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಆ ನೋಟಿಸ್ ಜಾರಿ ಮಾಡಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಒಂದು ಸಂಚನ ರೂಪಿಸಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿರೋದ್ರಿಂದ ನಾನು ಫೋನ್ ಸ್ವಿಚ್ ಆಫ್ ಮಾಡಿದೆ ಅಷ್ಟೇ ಹೊರತು ಎಲ್ಲೂ ನಾಪತ್ತೆ ಆಗಿರಲ್ಲ. ಮೈಸೂರು ಬೆಂಗಳೂರಿನ ಓಡಾಡಿಕೊಂಡು ನಮ್ಮ ವಕೀಲರಿಗೆ ನನಗೆ ಬೇಕಾದಂಥ ಮಾಹಿತಿ ದಾಖಲೆಯನ್ನು ಕೊಟ್ಟು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಾನು ಓಡಾಡ್ತಿದ್ದೆ ಅಷ್ಟೇ. ಸರ್, ಈಗ ಮೂಡ ಪ್ರಕರಣ ವಿಚಾರದಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಾ? ಈ ದೂರು ಯಾಕೆ ದಾಖಲಾಯಿತು, ಯಾವಾಗ ದಾಖಲಾಯಿತು ಸರ್? ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಕ್ರಮ ಸಂಬಂಧಪಟ್ಟ ನಾನು ಹೋರಾಟ ಪ್ರಾರಂಭ ಮಾಡೋ ನಂತರದಲ್ಲಿ ಏನು ಸಿದ್ದರಾಮಯ್ಯವರ ಒಂದು ವಿರುದ್ಧ ಹೋರಾಟ ಮಾಡ್ತಿದ್ದ ಒಂದು ಕಾರಣದಿಂದ ಮೈಸೂರಿನ DCP ಆದಂಥ ಶ್ರೀ ಮುತ್ತುರಾಜರವರು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿ ನನ್ನ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತೇಳಿ ನಾನು ಮೊದಲೇ ಮಾಹಿತಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ದಿನಾಂಕ 7/10/2024 ನಾನು DGP ದೂರನ ಕೂಡ ಕೊಟ್ಟಿದ್ದೆ. ಸೊ ಈ 12ನೇ ತಾರೀಕು ಏನಾಗಿತ್ತು ಅಂತ ಹೇಳಿದ್ರೆ, ನನಗೆ ಬಂದ ಮಾಹಿತಿ ಪ್ರಕಾರ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡ್ತಂಥ ಬೆಲೆ ಬಾಳುವಂಥ ಸೀರೆಗಳನ್ನು ಅಲ್ಲಿನ ಕಾರ್ಯದರ್ಶಿಯವರೇ ಕದ್ದು ಮಾರಾಟ ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದಂಥ ಮಾಹಿತಿ ಮತ್ತು ಅದಕ್ಕೆ ಪೂರಕವಾದ ವಿಡಿಯೋಗಳು ಸಿಕ್ಕಿರೋದ್ರಿಂದ ನಾನು ದೂರನ್ನ ಕೊಟ್ಟೆ KR ಕೃಷ್ಣರಾಜ ಪೊಲೀಸ್ ಠಾಣೆ. ಮೂಡ ವಿಚಾರ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಪ್ಡೇಟ್ ಅನ್ನ ಕೊಟ್ಟಂತಹ ಪ್ರಕರಣ. ಕಾನೂನಾತ್ಮಕವಾಗಿ ಈ ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿದೆ. ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇದೆ, ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೊದಲು ಧ್ವನಿ ಎತ್ತಿದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಸ್ನೇಹಮಯಿ ಕೃಷ್ಣ ಅವರು. ಎಲ್ಲಿ ಹೋದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಈಗ ಅದಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ಅವರೇನೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ನಾಪತ್ತೆಯಾಗಿಲ್ಲ, ಬೆಂಗಳೂರಿನಲ್ಲೇ ಓಡಾಡ್ಕೊಂಡಿದ್ದೇನೆ, ಮೂಡ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಹೋರಾಟವನ್ನ ಮುಂದುವರಿಸಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಇನ್ನು ಮೈಸೂರು DCP ಮುತ್ತುರಾಜ್ ಸುಳ್ಳು ಕೇಸ್ ಹಾಕಿದ್ದಾರೆ. ಚಾಮುಂಡಿ ದೇವಿ ಸೀರೆ ಕದ್ದು ಮಾರಾಟ ಮಾಡಿದ ದೂರು ನೀಡಿದ್ದೆ, ಅದ್ರ ಬಗ್ಗೆ ಮಾಹಿತಿ ನೀಡದೆ ಕೆಲಸ ಮಾಡಿದ್ದಾರೆ. ರೂಪಾನು ಅಧಿಕಾರಿ ಅವರೇ ಮಾತನಾಡಿದ್ದಾರೆ. ಅದರ ಕರ್ತವ್ಯಕ್ಕೆ ಅಡ್ಡಿ ಹೆಸರಲ್ಲಿ ಸುಳ್ಳು ದೂರನ್ನ ನೀಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಿಜಕ್ಕೂ ಅವ್ರು ನಾಪತ್ತೆಯಾಗಿದ್ದಾರಾ ಅಥವಾ ಅದರ ಹಿಂದಿನ ಅಸಲಿಯತ್ತೇನು ಅನ್ನೋಂಥದ್ದು ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಪತ್ತೆ ಆಗಿದ್ದೀರಾ ಅಥವಾ ಏನು, ಯಾವ ಕಾರಣಕ್ಕೋಸ್ಕರ ನೀವು ನಾಪತ್ತೆ ಆಗಿದ್ದೀರಾ ಸರ್? ಹಂಗೇನಾದರೂ ಆಗಿದ್ರೆ? ಸರ್, ಖಂಡಿತವಾಗ್ಲೂ ನಾಪತ್ತೆ ಆಗಿರಲಿಲ್ಲ. ನಾನು ಮೈಸೂರಲ್ಲೇ ಮತ್ತು ಬೆಂಗಳೂರಲ್ಲೇ ಓಡಾಡ್ಕೊಂಡಿದ್ದೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ 19ನೇ ತಾರೀಕು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು CBI ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಆ ವಿಚಾರಣೆಯಲ್ಲಿ ಖುದ್ದು ನೋಟಿಸ್ ಜಾರಿ ಮಾಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಆ ನೋಟಿಸ್ ಜಾರಿ ಮಾಡಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಒಂದು ಸಂಚನ ರೂಪಿಸಿ
ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿರೋದ್ರಿಂದ ನಾನು ಫೋನ್ ಸ್ವಿಚ್ ಆಫ್ ಮಾಡಿದೆ ಅಷ್ಟೇ ಹೊರತು ಎಲ್ಲೂ ನಾಪತ್ತೆ ಆಗಿರಲ್ಲ. ಮೈಸೂರು ಬೆಂಗಳೂರಿನ ಓಡಾಡಿಕೊಂಡು ನಮ್ಮ ವಕೀಲರಿಗೆ ನನಗೆ ಬೇಕಾದಂಥ ಮಾಹಿತಿ ದಾಖಲೆಯನ್ನು ಕೊಟ್ಟು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಾನು ಓಡಾಡ್ತಿದ್ದೆ ಅಷ್ಟೇ. ಸರ್, ಈಗ ಮೂಡ ಪ್ರಕರಣ ವಿಚಾರದಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಾ? ಈ ದೂರು ಯಾಕೆ ದಾಖಲಾಯಿತು, ಯಾವಾಗ ದಾಖಲಾಯಿತು ಸರ್? ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಕ್ರಮ ಸಂಬಂಧಪಟ್ಟ ನಾನು ಹೋರಾಟ ಪ್ರಾರಂಭ ಮಾಡಿದ ನಂತರದಲ್ಲಿ ಏನು ಸಿದ್ದರಾಮಯ್ಯವರು ಒಂದು ವಿರುದ್ಧ ಹೋರಾಟ ಮಾಡ್ತಿದ್ದ ಒಂದು ಕಾರಣದಿಂದ ಮೈಸೂರಿನ DCP ಆದಂಥ ಶ್ರೀ ಮುತ್ತುರಾಜರವರು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತೇಳಿ ನಾನು ಮೊದಲೇ ಮಾಹಿತಿ ಬಂದದ್ದು. ಈ ಹಿನ್ನೆಲೆಯಲ್ಲಿ ದಿನಾಂಕ 7/10/2024 ನಾನು DGP ದೂರನ ಕೂಡ ಕೊಟ್ಟಿದ್ದೆ. ಸೊ ಈ 12ನೇ ತಾರೀಕು ಏನಾಗಿತ್ತು ಅಂತ ಹೇಳಿದ್ರೆ, ನನಗೆ ಬಂದ ಮಾಹಿತಿ ಪ್ರಕಾರ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡ್ತಂಥ ಬೆಲೆ ಬಾಳುವಂಥ ಸೀರೆಗಳನ್ನು ಅಲ್ಲಿನ ಕಾರ್ಯದರ್ಶಿಯವರೇ ಕದ್ದು ಮಾರಾಟ ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದಂಥ ಮಾಹಿತಿ ಮತ್ತು ಅದಕ್ಕೆ ಪೂರಕವಾದ ವಿಡಿಯೋಗಳು ಸಿಕ್ಕಿರೋದನ್ನ ನಾನು ದೂರನ ಕೊಟ್ಟೆ KR ಕೃಷ್ಣರಾಜ ಪೊಲೀಸ್ ಠಾಣೆಗೆ. ಮೂಡಾ ವಿಚಾರ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಪ್ಡೇಟ್ ಅನ್ನ ಕೊಟ್ಟಂತಹ ಪ್ರಕರಣ. ಕಾನೂನಾತ್ಮಕವಾಗಿ ಈ ಪ್ರಕ್ರಿಯೆ ಕೂಡ ಪ್ರಗತಿಯಲ್ಲಿದೆ. ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇದೆ, ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೊದಲು ಧ್ವನಿ ಎತ್ತಿದ್ದು ದುರುದಾರ ಸ್ನೇಹಮಯಿ ಕೃಷ್ಣ ಅವರು. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಸ್ನೇಹಮಯಿ ಕೃಷ್ಣ ಅವರು. ಎಲ್ಲಿ ಹೋದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಆದರೆ ಈಗ ಅದಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ಅವರೇನೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ನಾಪತ್ತೆಯಾಗಿಲ್ಲ, ಬೆಂಗಳೂರಿನಲ್ಲೇ ಓಡಾಡ್ಕೊಂಡಿದ್ದೇನೆ, ಮೂಡಾ ಪ್ರಕರಣದಲ್ಲಿ CM ವಿರುದ್ಧ ಹೋರಾಟವನ್ನ ಮುಂದುವರಿಸಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಇನ್ನು ಮೈಸೂರು DCP ಮುತ್ತುರಾಜ್ ಸುಳ್ಳು ಕೇಸ್ ಹಾಕಿದ್ದಾರೆ. ಚಾಮುಂಡಿ ದೇವಿ ಸೀರೆ ಕದ್ದು ಮಾರಾಟ ಮಾಡಿದ ದೂರು ನೀಡಿದ್ದೆ, ಅದ್ರ ಬಗ್ಗೆ ಮಾಹಿತಿ ನೀಡದೆ ಕೆಲಸ ಮಾಡಿದ್ದಾರೆ. ರೂಪಾನು ಅಧಿಕಾರಿ ಅವರೇ ಮಾತನಾಡಿದ್ದಾರೆ. ಅದರ ಕರ್ತವ್ಯಕ್ಕೆ ಅಡ್ಡಿ ಹೆಸರಲ್ಲಿ ಸುಳ್ಳು ದೂರನ್ನ ನೀಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಿಜಕ್ಕೂ ಅವ್ರು ನಾಪತ್ತೆಯಾಗಿದ್ದಾರಾ ಅಥವಾ ಅದರ ಹಿಂದಿನ ಅಸಲಿಯತ್ತೇನು ಅನ್ನೋಂಥದ್ದು ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರಾದಂಥ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಪತ್ತೆ ಆಗಿದ್ದೀರಾ ಅಥವಾ ಏನು, ಯಾವ ಕಾರಣಕ್ಕೋಸ್ಕರ ನೀವು ನಾಪತ್ತೆ ಆಗಿದ್ದೀರಾ ಸರ್? ಹಂಗೇನಾದರೂ ಆಗಿದ್ರೆ? ಸರ್, ಖಂಡಿತವಾಗ್ಲೂ ನಾಪತ್ತೆ ಆಗಿರಲಿಲ್ಲ. ನಾನು ಮೈಸೂರಲ್ಲೇ ಮತ್ತು ಬೆಂಗಳೂರಲ್ಲೇ ಓಡಾಡ್ಕೊಂಡಿದ್ದೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, 19ನೇ ತಾರೀಕು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು CBI ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಆ ವಿಚಾರಣೆಯಲ್ಲಿ ಖುದ್ದು ನೋಟಿಸ್ ಜಾರಿ ಮಾಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಆ ನೋಟಿಸ್ ಜಾರಿ ಮಾಡಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಒಂದು ಸಂಚನ ರೂಪಿಸಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿರೋದ್ರಿಂದ ನಾನು ಫೋನ್ ಸ್ವಿಚ್ ಆಫ್ ಮಾಡಿದೆ ಅಷ್ಟೇ ಹೊರತು ಎಲ್ಲೂ ನಾಪತ್ತೆ ಆಗಿರಲ್ಲ. ಮೈಸೂರು ಬೆಂಗಳೂರಿನ ಓಡಾಡಿಕೊಂಡು ನಮ್ಮ ವಕೀಲರಿಗೆ ನನಗೆ ಬೇಕಾದಂಥ ಮಾಹಿತಿ ದಾಖಲೆಯನ್ನು ಕೊಟ್ಟು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಾನು ಓಡಾಡ್ತಿದ್ದೆ ಅಷ್ಟೇ. ಸರ್, ಈಗ ಮೂಡಾ ಪ್ರಕರಣ ವಿಚಾರದಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಾ? ಈ ದೂರು ಯಾಕೆ ದಾಖಲಾಯಿತು, ಯಾವಾಗ ದಾಖಲಾಯಿತು ಸರ್? ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಕ್ರಮ ಸಂಬಂಧಪಟ್ಟ ನಾನು ಹೋರಾಟ ಪ್ರಾರಂಭ ಮಾಡಿದ ನಂತರದಲ್ಲಿ ಏನು ಸಿದ್ದರಾಮಯ್ಯವರು ಒಂದು ವಿರುದ್ಧ ಹೋರಾಟ ಮಾಡ್ತಿದ್ದ ಒಂದು ಕಾರಣದಿಂದ ಮೈಸೂರಿನ DCP ಆದಂಥ ಶ್ರೀ ಮುತ್ತುರಾಜರವರು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತೇಳಿ ನಾನು ಮೊದಲೇ ಮಾಹಿತಿ ಬಂದದ್ದು. ಈ ಹಿನ್ನೆಲೆಯಲ್ಲಿ ದಿನಾಂಕ 7/10/2024 ನಾನು DGP ದೂರನ ಕೂಡ ಕೊಟ್ಟಿದ್ದೆ. ಸೊ ಈ 12ನೇ ತಾರೀಕು ಏನಾಗಿತ್ತು ಅಂತ ಹೇಳಿದ್ರೆ, ನನಗೆ ಬಂದ ಮಾಹಿತಿ ಪ್ರಕಾರ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡ್ತಂಥ ಬೆಲೆ ಬಾಳುವಂಥ ಸೀರೆಗಳನ್ನು ಅಲ್ಲಿನ ಕಾರ್ಯದರ್ಶಿಯವರೇ ಕದ್ದು ಮಾರಾಟ ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದಂಥ ಮಾಹಿತಿ ಮತ್ತು ಅದಕ್ಕೆ ಪೂರಕವಾದ ವಿಡಿಯೋಗಳು ಸಿಕ್ಕಿರೋದನ್ನ ನಾನು ದೂರನ ಕೊಟ್ಟೆ KR ಕೃಷ್ಣರಾಜ ಪೊಲೀಸ್ ಠಾಣೆಗೆ.